ನೋಡಿ, ಇವತ್ತೇನು ಹೈಕೋರ್ಟ್ದು ತೀರ್ಪಿತ್ತು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇರೋದು, ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಈ ರೀತಿ ಹೇಳಿದೆ ಅಂತೇಳಿ. ಇನ್ನು ಯಾಕೆಂದರೆ ಹೈಕೋರ್ಟ್ ಆದೇಶದ ಕಾಪಿ ಸಂಜೆ ಅಷ್ಟರಲ್ಲಿ ಸಿಗುತ್ತೆ. ಅಂದರೆ ಮಾಧ್ಯಮಗಳಿಗೆ ಸುದ್ದಿ ವರದಿ ಆಗಿರುವಂಥದ್ದು ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ. ಅಂದರೆ ಯಾರು ಆತಂಕಗೊಳ್ಬೇಡಿ, ನಾವೆಲ್ಲ ಏನು ಅನಧಿಕೃತವಾಗಿ ಒಂದು ಬೈಕ್ ಟ್ಯಾಕ್ಸಿ ಸೇವೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಧ್ವನಿ ಎತ್ತುತ್ತಾ ಇದ್ದೋ. ಕೋರ್ಟು ಕೂಡ ಹೇಳಿತ್ತು, ಬೈಕ್ಗಳನ್ನ ಟ್ಯಾಕ್ಸಿ ಆಗಿ ಓಡಿಸಬಾರ್ದು ಅನ್ನೋ ರೀತಿಯಲ್ಲಿ ಕೋರ್ಟು ಸಹ ಹೇಳಿತ್ತು. ಆದರೆ ಈಗ ಕೋರ್ಟ್ ಏನಂತ ಹೇಳಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಯಾವ ರೀತಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಏನು ಎತ್ತ, ಕೋರ್ಟಿನ ಆದೇಶದ ಪ್ರತಿಯಲ್ಲಿದೆ. ವಾಸ್ತವ ಏನು ಅಂದರೆ, ಸಾರಿಗೆ ಇಲಾಖೆಗೆ ಗೈಡ್ಲೈನ್ಸ್ ಕೊಡುತ್ತೆ. ಈ ಒಂದು ಗೈಡ್ಲೈನ್ಸ್ ಏನು ಅಂದರೆ, ಬೈಕ್ಗಳಿಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅನ್ನ ಕೊಡಿ, ಮತ್ತೆ ಬೈಕ್ಗಳು ಟ್ಯಾಕ್ಸಿ ಮಾದರಿಯಲ್ಲಿ ಸೇವೆ ಕೊಡಬೇಕು. ಅಂದರೆ ಈಗ ಹೆಂಗೆ ಆಟೋಗಳಿಗೆ ಕಿಲೋಮೀಟರ್ ಇರುತ್ತೆ, ಟ್ಯಾಕ್ಸಿಗಳಿಗೆ ಕಿಲೋಮೀಟರ್ ಇರುತ್ತೆ, ಹಾಗೆ ಫ್ಲೈಟ್ಗೂ ಸಹ ಏನು ಕಿಲೋಮೀಟರ್ ಇರುತ್ತೆ, ಅಂದರೆ ಕಿಲೋಮೀಟರ್ಗೆ ಇಷ್ಟೇ ದರ ತಗೊಳ್ಬೇಕು ಅಂತಿರುತ್ತೆ. ಹಾಗೆ ಟ್ರೈನ್ಗೆ ಏನಿರುತ್ತೆ, ಕಿಲೋಮೀಟರ್ಗೆ ಇಷ್ಟೇ ದರ ಅಂತೇಳಿ ಟಿಕೆಟ್ನ ಬುಕ್ ಮಾಡಿರ್ತೀವಿ. ಈ ರೀತಿಯಲ್ಲಿ ಬೈಕ್ಗಳಿಗೂ ಸಹ ಸರ್ಕಾರ ರೇಟನ್ನ ಕೊಡುವಂಥ ರೀತಿಯಲ್ಲಿ ನಿಗದಿ ಮಾಡಬೇಕಾಗ್ತದೆ. ಅಂದರೆ ಸಾರಿಗೆ ಇಲಾಖೆ ರೇಟನ್ನ ಕೊಡುವಂಥ ರೀತಿಯಲ್ಲಿ. ಅಲ್ಲಿಗೆ ಏನಾಗ್ತದೆ, ಯಾರೋ ಮನ್ಸಿಗೆ ಬಂದಂಗೆ, ಯಾರೋ ಕೆಲ್ಸಕ್ಕೆ ಹೋಗೋರು, ಇನ್ಯಾವುದೋ IT-BT ಕಂಪ್ನಿಗಳಲ್ಲಿ ಕೆಲ್ಸಕ್ಕೆ ಹೋಗುವಂಥವ್ರು, ಇನ್ಯಾರೋ ಗಾರೆ ಕೆಲ್ಸಕ್ಕೆ ಹೋಗೋರು, ಮತ್ತೆ ಈ ಕೆಲವರು ಪೊಲೀಸರು ಕೂಡ ಗಾಡಿಗಳು ಓಡಿಸಿರುವಂಥದ್ದು, ಲಾಯರ್ಗಳು ಕೂಡ ಗಾಡಿಗಳು ಓಡಿಸ್ತಿರುವಂಥದ್ದು, ಇಂಥದ್ದನ್ನೆಲ್ಲ ವಿಡಿಯೋಸ್ಗಳನ್ನ ನಾವು ನೋಡಿದ್ದೀವಿ. ಇಂಥವರೆಲ್ಲ ಬೇಕಾಬಿಟ್ಟು ಟೂ ವೀಲರ್ಗಳು ಮನೆ ಹತ್ರ ಇದಾವೆ ಅಂದ್ಬಿಟ್ಟು, ಬಿಡು ಯಾವುದೋ ಒಂದು ಆ್ಯಪು XYZ ಆ್ಯಪ್ಗಳು ಇದಾವೆ, ಮನೆ ಹತ್ರ ಟೂ ವೀಲರ್ ನಿಂತೈತೆ, ಅದ್ರಲ್ಲಿ ಹೋಗಿ ಸಂಪಾದನೆ ಮಾಡ್ಕೊಂಬಿಡೋಣ ಅಂತ ಮನ್ಸಿಗೆ ಬಂದಂಗೆಲ್ಲ ಏನು ಗಾಡಿಗಳನ್ನ ತಗೊಂಡು ದಂಡಿಯಾಗಿ ರಾಶಿಯಾಗಿ ಆ್ಯಪ್ಗಳು ಓಪನ್ ಮಾಡಿದ್ರೆ ಬೈಕ್ಗಳು ಕಾಣಿಸ್ತಿದ್ದೋ, ಇವೆಲ್ಲ ಕಣ್ಮರೆ ಆಗ್ತವೆ. ಯಾಕೆ ಅಂದರೆ ಸಾರಿಗೆ ಇಲಾಖೆಗೆ ಖಂಡಿತ ಹೈಕೋರ್ಟ್ ತಾಕೀತು ಮಾಡೇ ಮಾಡುತ್ತೆ. ನೋಡೋಣ ಆದೇಶದ ಕಾಪಿಯಲ್ಲಿ ಏನೆಲ್ಲ ತಾಕೀತುಗಳು ಮಾಡ್ಬೋದು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಕೊಡಿ ಟೂ ವೀಲರ್ಗೂ, ಮತ್ತು ಟೂ ವೀಲರ್ನ ರೈಡ್ ಮಾಡಬೇಕು ಅಂದರೆ ಸಮವಸ್ತ್ರ ಏನು ಹಾಕ್ಕೊಳ್ಬೇಕು, ಟೂ ವೀಲರ್ ರೈಡ್ ಮಾಡಬೇಕು ಅಂದರೆ ಅವ್ನು ಹೆಲ್ಮೆಟ್ ಯಾವ ಕಲರ್ದು ಹಾಕಬೇಕು, ಯಾವ ಥರ ಇರಬೇಕು, ಮತ್ತು ಆ ಟೂ ವೀಲರು ಸೇವೆ ಕೊಡ್ತಾನೆ ಅಂದರೆ ಆ ಟೂ ವೀಲರು ಯಾವ ರೀತಿ ಇರಬೇಕು, ಇಲ್ಲ ಇಂಥದ್ದೇ ಬಣ್ಣದ್ದು ಟೂ ವೀಲರಲ್ಲಿ ಟ್ಯಾಕ್ಸಿ ಸೇವೆ ಕೊಡಬೇಕಾ, ಈ ರೀತಿ ನಿಯಮಗಳನ್ನ ರೂಪಿಸ್ಬೋದು ಅನ್ನೋದು ನಮ್ಮ ಊಹೆನೂ ಕೂಡ. ಯಾಕೆ ಅಂದರೆ ಈ ಹೈಕೋರ್ಟು ಈ ರೀತಿಯಲ್ಲಿ, ಅಂದರೆ ನಿಯಮಾವಳಿಗಳನ್ನ ರೂಪಿಸುವಂಥ ರೀತಿಯಲ್ಲಿ ಜಡ್ಜ್ಮೆಂಟ್ ಕೊಡ್ಬೋದು ಅನ್ನೋ ಒಂದು ಅನಿಸಿಕೆ ಖಂಡಿತ ನಮ್ಮಲ್ಲೂ ಕೂಡ ಇತ್ತು. ಅದನ್ನು ನಾನು ಸಾಕಷ್ಟು ಬಾರಿ ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ, ನಿಯಮಾವಳಿಗಳನ್ನ ರೂಪಿಸ್ಬೋದು. ಆ ನಿಯಮಾವಳಿಗಳಂತೆ ಹಲವಾರು ಷರತ್ತುಗಳನ್ನ ಸಾರಿಗೆ ಇಲಾಖೆಗೆ ವಿಧಿಸುವಂಥ ರೀತಿಯಲ್ಲಿ, ಆ ಟೂ ವೀಲರ್ಗಳಿಗೆ ಮಾಡಿಕೊಡುವಂಥ ರೀತಿಯಲ್ಲಿ ಗೈಡ್ಲೈನ್ಸ್ಗಳನ್ನ ಕೊಡಿ ಅಂತ ಹೇಳಿ ಮಾಡೋ ಅಂಥದ್ದಾಗಿರ್ಬೋದು. ಈ ರೀತಿ ನಾನಾ ಥರ ಅಂಶಗಳನ್ನ ಆ ಬೈಕ್ ಟ್ಯಾಕ್ಸಿ ಸೇವೆ ಈ ಆ್ಯಪ್ ಸಂಸ್ಥೆಗಳಲ್ಲಿ ರನ್ ಆಗುವಂಥ ರೀತಿಲಿದ್ದು, ಇಲ್ಲ ವೈಯಕ್ತಿಕವಾಗಿ ರನ್ ಮಾಡ್ತಾರೆ ಅನ್ನೋ ಥರ ಇದ್ರೂ ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ಗಳನ್ನ ಹೊಂದಿರಬೇಕು ಅನ್ನೋ ರೀತಿಯಲ್ಲಿ ಗೈಡ್ಲೈನ್ಸ್ಗಳನ್ನ ಕೊಡಬಹುದು ಅನ್ನೋ ರೀತಿಯಲ್ಲಿ ಎದುರು ನೋಡ್ತಾ ಇದ್ದೀವಿ. ಹೈಕೋರ್ಟ್ ಆದೇಶ ಬರಲಿ ಬ್ರದರ್ಸ್, ಏನೋ ಹೈಕೋರ್ಟು ಕೂಡ ನಮಗೆ ಮೋಸ ಮಾಡಿಬಿಡ್ತು ಅನ್ನೋ ಒಂದು ಮನೋಭಾವ ಬೇಡ ಆಟೋ ಚಾಲಕರಲ್ಲಿ, ಕ್ಯಾಬ್ ಚಾಲಕರಲ್ಲಿ. ನನ್ನ ಪ್ರಕಾರ ಇದೇ ರೀತಿಲೇ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಹೈಕೋರ್ಟ್ ಆದೇಶದ ಕಾಪಿ ಹರಿದಾಡ್ತವೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಇದಕ್ಕೆ ಸಾರಿಗೆ ಇಲಾಖೆಯವರು ಏನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾರೆ, ಹಾಗೆ ಸಾರಿಗೆ ಸಚಿವರು ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆಗಳು ಕೊಡ್ತಾರೆ, ಎಲ್ಲರೂ ಕೂಡ ಕಾದು ನೋಡಿ ಏನೇನು ಪ್ರತಿಕ್ರಿಯೆಗಳು ಬರ್ಬೋದು ಅಂತೇಳಿ. ಅಲ್ಟಿಮೇಟ್ ನಾನು ಹೇಳೋದಿಷ್ಟೇ, ಎಸ್ಪೆಷಲಿ ನಮ್ಮ ಕ್ಯಾಬ್ ಡ್ರೈವರ್ಸ್ಗಳಿಗೆ ಮತ್ತು ಆಟೋ ಡ್ರೈವರ್ಸ್ಗಳಿಗೆ, ನಿಮ್ಮಲ್ಲಿ ಅಟಾಚಲ ಅನ್ನೋದಿಲ್ಲ. ನಿಮ್ಮಲ್ಲಿ ಅದು ಇದ್ಬಿಟ್ಟಿದ್ರೆ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ಲಿ, ಯೆಲ್ಲೋ ಸಿಗ್ನಲ್ ಅರ ಕೊಡ್ಲಿ, ರೆಡ್ ಸಿಗ್ನಲ್ ಅರ ಕೊಡ್ಲಿ, ಅವ್ರು ಏನಾದರೂ ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ಮನಿರ್ಬೋದಾಗಿತ್ತು. ಮೇಯ್ನು ನಿಮ್ಮಲ್ಲಿ ಅಟಾಚಲ ಇಲ್ಲದೆ ಇರೋದೇ ಒಂದು ದೊಡ್ಡ ದುರ್ದೈವ. ಯಾಕೆ ಅಂದರೆ ನಿಮಗೆ ಸರ್ಕಾರ ರೇಟ್ ಕೊಟ್ಟಿದೆ, ಆಟೋದವ್ರಿಗೊಂದು ರೇಟ್ ಕೊಟ್ಟಿದೆ, ಕ್ಯಾಬ್ನವ್ರಿಗೊಂದು ರೇಟ್ ಕೊಟ್ಟಿದೆ. ನಾವು ಆ ರೇಟನ್ನು ತಗೊಳ್ಬೇಕು ಅಂದರೆ ಗಾಡಿಗಳಲ್ಲಿ ಮೀಟರ್ಗಳನ್ನ ಹಾಕೊಂಡು ಪ್ರಯಾಣಿಕರಿಗೆ ಸೇವೆ ಕೊಡಬೇಕು. ಮೌಲ್ಯಮಾಪನ ಇಲಾಖೆಯಲ್ಲಿ ಮೀಟರ್ನ ಪಾಸಿಂಗ್ ಮಾಡಿಸ್ಕೊಬೇಕು. ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಇಟ್ಕೊಂಡು ಸರ್ಕಾರ ನಿಗದಿಪಡಿಸಿರೋದು, ಸಾರಿಗೆ ಇಲಾಖೆ ನಿಗದಿಪಡಿಸಿರುವಂಥ ರೇಟಲ್ಲಿ ಪ್ರಯಾಣಿಕರಿಗೆ ನಾವು ಸೇವೆ ಕೊಡಬೇಕು.
ಕ್ಯಾಬ್ನವರು ಮೀಟರ್ಗಳು ಹಾಕ್ಕೊಂಡು ಮೀಟರ್ ಸರ್ವಿಸ್ ಕೊಡೋದಕ್ಕೆ ರೆಡಿ ಇಲ್ಲ. ಆಟೋದವರು ಅಷ್ಟೇ ಮೀಟರ್ಗಳನ್ನ ಹಾಕ್ಕೊಂಡು ಪ್ರಯಾಣಿಕರಿಗೆ ಸೇವೆ ಕೊಡೋಕೆ ರೆಡಿ ಇಲ್ಲ. ಅಣ್ಣಂದ್ರುಗಳು ನಿಮ್ಗಳಿಗೆ ಮೀಟರ್ ಸೇವೆ ಕೊಟ್ಬಿಟ್ರೆ ಏನೋ ಪ್ರಪಂಚನೇ ತಲೆ ಕೆಳಗಡೆ ಬಂದು ಬಿದೋಗ್ಬಿಡ್ತದೆ ಅನ್ನೋ ರೀತಿಯಲ್ಲಿ ನಿಮ್ಗಳು ವರ್ತನೆಗಳು. ಆಮೇಲೆ ಈ ತಲಮಾಸ್ ಕಂಪ್ನಿಗಳು ಅಂತ ಏನು ಮಿಂಡ್ರಗುಡ್ ಕಂಪ್ನಿಗಳಿದಾವೆ, ಇವ್ರನ್ನ ಯಾವ್ಯಾವ ರಾಜ್ಯದಿಂದ ನಮ್ಮ ಸರ್ಕಾರದವರು ರೆಡ್ ಕಾರ್ಪೆಟ್ನ ಹಾಸಿ ಕರ್ಕೊಂಬಂದು ಇಲ್ಲಿ ಉದ್ಯೋಗ ಕೊಡ್ರಿ ಅಂತ ಹೇಳಿ ಬೇರೆ ಬೇರೆ ರಾಜ್ಯದಿಂದ ಕರ್ಕೊಂಬಂದು ತುಂಬ್ತವ್ರೆ. ಇಂಥ ನಾಲಾಯಕ ಸರ್ಕಾರಗಳು ನಿರುದ್ಯೋಗ ನಿರ್ವಹಣೆ ಮಾಡದೇ ಇರೋ ಕಾರಣ ಇಂಥ ಬೇಕೂಫ್ ಕಂಪ್ನಿಗಳು ಬಂದು ಇವತ್ತು ಕನ್ನಡಿಗರನ್ನ ಬಳಸ್ಕೊಂಡು ಇವತ್ತು ಅವ್ರದೇ ಆದ ಒಂದು ದೊಡ್ಡ ಮಾಫಿಯಾ, ಬಿಸ್ನೆಸ್ ಮಾಫಿಯಾಗೆ ಏನು ಕಾರ್ಗಳು ಬೇಕು, ಆಟೋಗಳು ಬೇಕು, ಮನ್ಸಿಗೆ ಬಂದಂಗೆಲ್ಲ ಗಾಡಿಗಳನ್ನ ಇಟ್ಕೊಂಡು ಕನ್ನಡಿಗ ಡ್ರೈವರ್ಸ್ಗಳನ್ನ ಅದರಿಂದ ಕಿತ್ತಾಚೆಗೆ ಬಿಸಾಕಿ ಬೇರೆ ಬೇರೆ ರಾಜ್ಯದವ್ರನ್ನ ಕರ್ಕೊಂಬಂದು ಅದ್ರಲ್ಲಿ ಕುಂಡ್ರಿಸ್ಕೊಂಡು ಎಣ್ಣೆ ಹೊಡೆಯೋನ್ನ, ರೇಪಿಸ್ಟ್ರುಗಳನ್ನ, ಕೊಲೆಗಡಕರುಗಳನ್ನ, ಕಳ್ತನ ಮಾಡೋರ್ನ ಇಂಥವ್ರನ್ನೆಲ್ಲ ಕರ್ಕೊಂಬಂದು ಅದ್ರೊಳಗಡೆ ಡ್ರೈವರ್ಗಳನ್ನ ಸೇರಿಸ್ಕೊಂಡು ಅವ್ರ ಬಿಸ್ನೆಸ್ ಅವ್ರು ಮಾಡ್ತವ್ರೆ. ಆದರೆ ನಮ್ಮವರು ಅಟಾಚಲ ಇಲ್ಲದೆ ಇರೋವಂಥವ್ರು ಅಂಥ ಆ್ಯಪ್ ಸಂಸ್ಥೆಗಳನ್ನೇ ಬಳಸ್ಕೊಂಡು ಬೈಕ್ ಟ್ಯಾಕ್ಸಿ ನಿಲ್ಬೇಕು, ನಮಗೆ ರೇಟ್ ಕೊಡ್ತಾ ಇಲ್ಲ, ಈ ಥರ ತುಕಾಲಿ ಮಾತುಗಳನ್ನ ಮಾತಾಡೋರು ನಮ್ಮವ್ರುಗಳು ಜಾಸ್ತಿ. ನಮ್ಮಂಥ ನಾಲೆಡ್ಜ್ ಇಲ್ದಿರೋವಂಥವ್ರು ಏನು ಕೆಲವ್ರು ಇದ್ದಾರೆ, ಈ ರೀತಿ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ತಾ ಇಲ್ಲ, ಅವ್ರು ಅಕ್ರಮವಾಗಿ ನಡೆಸ್ತವ್ರೆ ಅನ್ನೋ ರೀತಿಲಿ ಒಂದು, ಮತ್ತೆ ನಮಗೆ ರೇಟ್ ಕೊಡ್ತಿಲ್ಲ ಅನ್ನೋ ರೀತಿಲಿ ನಾಲೆಡ್ಜ್ ಇಲ್ದಿರೋ ರೀತಿಲಿ ಮಾತಾಡ್ತಾರಲ್ಲ, ಅಂತ ಅವಿವೇಕಿಗಳು ಬದಲಾಗಬೇಕು. ಯಾಕೆಂದ್ರೆ ಇದು ತುಂಬಾ ಬೇಸರದ ಸಂಗತಿನೇ. ಯಾವನ್ ಬಿಡ್ರೆ ಗ್ರೀನ್ ಸಿಗ್ನಲ್ ಅರ ಕೊಡ್ಲಿ, ಏನ್ ಸಿಗ್ನಲ್ ಅರ ಕೊಡ್ಲಿ, ಯಾವ್ದು ಕೊಟ್ಕೊಂಡವ್ರು ಗ್ರೀನ್ ಸಿಗ್ನಲ್, ಬೈಕ್ ಟ್ಯಾಕ್ಸಿ ಅವೆಲ್ಲ ಓಡ್ತವೆ. ಓಲಾ, ಊಬರ್, ರ್ಯಾಪಿಡೋ, ಕ್ವಿಕ್ ರೈಡು ಈ ತರ ಆ್ಯಪ್ ಸಂಸ್ಥೆಲಿ ತಾನೇ ಓಡೋದು. ನೀವುಗಳು ಅದನ್ನೆಲ್ಲ ಧಿಕ್ಕರಿಸಿ ಮೀಟರ್ ಹಾಕೊಳ್ಳಿ. ಈಗ ನಾವು ಸಾಕಷ್ಟು ಸಾರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈವ್ಗಳು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ, ಹೋರಾಟ ಮಾಡ್ತಿರೋಂಥ ಸಂದರ್ಭದಲ್ಲಿ ಕೆಲವರು ಬುದ್ಧಿಜೀವಿಗಳು ನಮಗೆ ಕಾಮೆಂಟ್ ಹಾಕೋರು, ನೀವೇ ಯಾಕೆ ಈ ಥರ ಒಂದು ಆ್ಯಪ್ ಮಾಡಬಾರ್ದು, ನಿಮ್ಗೆ ಇಷ್ಟೆಲ್ಲ ಸಮಸ್ಯೆಗಳಿದೆಯಲ್ಲ ಅದನ್ನೆಲ್ಲ ನೀವುಗಳು ಯಾಕೆ ಬಗೆಹರಿಸ್ಕೊಳ್ಬಾರ್ದು ಅನ್ನೋ ರೀತಿಲಿ. ಆ ರೀತಿ ಆ್ಯಪ್ ಮಾಡಿ ಆ ರೀತಿ ಎಲ್ಲ ಬಗೆಹರಿಸೋಷ್ಟು ನಾಲೆಡ್ಜ್ ಆಗಿರಲಿ, ಅದಕ್ಕೆ ಬ್ಯಾಕ್ ಬೋನ್ ಆಗಿ ವರ್ಕ್ ಮಾಡೋವಂಥದ್ದಾಗಿರಲಿ, ಅದಕ್ಕೆ ಇನ್ವೆಸ್ಟ್ ಮಾಡೋದಾಗಿರಲಿ, ಖಂಡಿತ ಆ ಥರ ಇದ್ದಿದ್ರೆ ಮಾಡ್ಬೋದಾಗಿತ್ತು. ಕೆಲವೊಂದು ಕೆಪಾಸಿಟಿಗಳು ಅಂತ ಇರ್ತವೆ, ಅಲ್ಲಿವರೆಗೂ ಮಾತ್ರ ನಮ್ಮ ಕೆಲಸಗಳು ಇರ್ತವೆ. ಕೆಪಾಸಿಟಿ ಮೀರ್ ಮಾಡಬೇಕು ಅಂದಾಗ ಯಾರಾದರೂ ಭಗವಂತ ಆ ರೂಪದಲ್ಲಿ ಕಳಿಸ್ಬೇಕು. ಆ ರೂಪದಲ್ಲಿ ಪಾಪ ನಗರ ಮೀಟರ್ ಅವರು ಬಂದಿದ್ದಾರೆ. ಹಾಕ್ರಯ್ಯ ಮೀಟರ್ ಹಾಕ್ರಯ್ಯ, ಕ್ಯಾಬ್ ಅವ್ರು ಮೀಟರ್ ಹಾಕ್ರಿ. ಈ KSDC ಅವ್ರು ದುಡಿತಾ ಇಲ್ವಾ ಮೀಟರ್ ಹಾಕೊಂಡು? ಈ ಓಲಾ, ಊಬರ್, ರ್ಯಾಪಿಡೋ ನಮ್ಮ ಯಾತ್ರೆಯಲ್ಲಿ ಲಾಗಿನ್ ಮಾಡ್ಕೊಂಡು ದುಡಿತಾ ಇದ್ರಲ್ಲ, ನಿಮ್ಗೆಲ್ಲ ಏನ್ ಬಂದಿದೆ ದಾಡಿ ಮೀಟರ್ ಹಾಕಕ್ಕೆ ಗಾಡಿಗಳಿಗೆ? ಅದ್ಯಾವುದೋ ಕಿತ್ತೋಗಿರೋ GPS ಪ್ಯಾನಿಕ್ ಬಟನ್ಗಳನ್ನ ಹಾಕೊಂತೀರಾ ಯೂಸ್ ಇಲ್ಲದೆ ಇರೋದು, ಅದನ್ನೇ ಮೀಟರ್ ಹಾಕೊಂಡ್ಬಿಟ್ರೆ ನಿಮಗೆ ಕಷ್ಟನಾ? ಫಸ್ಟ್ ಆಫ್ ಆಲ್ ನೀವುಗಳು ಬದಲಾಗಬೇಕು. ಇಲ್ಲಿ ಯಾವುದೋ ಸಂಘಟನೆಯವರು ಇದಕ್ಕೆ ಹೋರಾಟ ಮಾಡಬೇಕು, ಆಮೇಲೆ ಇದಕ್ಕೆ ಇಂಥ ವಿಚಾರಗಳಿಗೆ ಧಿಕ್ಕರಿಸ್ಬೇಕು, ಇದೆಲ್ಲ ಬಿಡ್ರೆ ಅವೆಲ್ಲ ವೇಸ್ಟು. ಅವ್ರು ಹೊಟ್ಟೆಪಾಡಿಗೋಸ್ಕರ ಅವ್ರು ಮಾಡ್ಕೊಂತಾರೆ. ಇದಕ್ಕೆ ಹೋರಾಟ ಮಾಡಬೇಕು, ವೇಸ್ಟು. ಇವಕ್ಕೆಲ್ಲ ಹೋರಾಟ ಮಾಡ್ಕೊಂಡು ಬಟ್ಟೆ ಹರ್ಕೊಂಡು ಕೂತ್ಕೊಂಡ್ರೆ ನಿಮ್ಮಂಥ ಅವಿವೇಕಿಗಳು ಇನ್ನೊಬ್ರಿಲ್ಲ. ಬುದ್ಧಿಜೀವಿಗಳು ಏನು ಮಾಡ್ಬೇಕು ಗೊತ್ತಾ? ಹಾಕಬೇಕು ಮೀಟರ್ಗಳನ್ನ ಬೆಳೆಸ್ರಿ. ಕನ್ನಡಿಗರ ಆ್ಯಪ್ ಸಂಸ್ಥೆನ ಬೆಳೆಸ್ರಿ. ಈಗ ನಿರಂಜನ್ ಶಿವಣ್ಣ ಅವ್ರು ಯಾವ ಊರವರು? ಕರ್ನಾಟಕದವ್ರೆ, ಕನ್ನಡಿಗರು. ಅವರು ಹೋರಾಟಗಾರರೇ ಅನ್ಕೊಳ್ರಯ್ಯ. ಅವರು ಕೂಡ ಒಂದು ಆ್ಯಪ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಅದರಲ್ಲಿ ಏನೇನೇನು ನ್ಯೂನ್ಯತೆಗಳಿದ್ರು ಸರಿಪಡಿಸ್ಕೊಂಡು ಒಗ್ಗಟ್ಟಾಗಿ ಮುನ್ನಡೆಯೋಣ ಅನ್ನೋ ರೀತಿಲಿ ಬನ್ನಿ. ಆ ಹೋರಾಟ ನಿಮಗೆ ಬೇಡ. ನಿಮ್ಗೇನಿದ್ರು ಅವ್ನು ಯಾವನ ಪ್ರಯೋಜನಕ್ಕೆ ಬರ್ದಿರೋ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅವನ ಮನೆ ಮುಂದೆ ಹೋಗಿ ಸಾರ್ ಬುದ್ಧಿ ಸಾಹೇಬ್ರೆ ಆ ಥರ ಅವನು ಬಿಲ್ಡಪ್ ಕೊಟ್ಕೊಂಡು, ಅವನು ಗೊಡ್ಸಾಲ ಮಾಡ್ಕೊಂಡು, ಅವನು ಮನವಿ ಕೊಟ್ಕೊಂಡು ಆ ತಿರುಪೇಶೋಕಿ ಮಾಡೋದಕ್ಕೆ ಅದು ಯಾಕೆ ಬೇಕು? ಆಮೇಲೆ ಆ ವೇಸ್ಟ್ ನನ್ನ ಮಕ್ಕಳು, ಆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಇರೋರು, ಆ ಅಧಿಕಾರಿಗಳ ಆಫೀಸ್ ಮುಂದೆ ಹೋಗಿ ಪ್ರಯೋಜನಕ್ಕೆ ಬರ್ದಿರೋ ರೀತಿ ಕಿರ್ಚಾಡಿ 144 ಸೆಕ್ಷನ್ ಹಾಕ್ಸ್ಕೊಂಡು, ಕೇಸಸ್ಗಳು ಹಾಕ್ಸ್ಕೊಂಡು, ಕೋರ್ಟು ಮನೆ ಅಂತ ಅಲ್ಕೊಂಡಿರ್ಬೇಕಾ? ಆ ಅಧಿಕಾರಿಗಳು ಅವರೆಲ್ಲ ಬಂದು ಕೂತ್ಕೊಂಡಿರೋದು ಏನಕ್ಕೆ? ಸುಮ್ಮನೆ ಬಂದು ಆ ಸ್ಥಾನದಲ್ಲಿ ಕೂತಿರ್ತಾರ? ಬೇಕಾದ್ರೆ ಚೆಕ್ ಮಾಡಿ. ಅವರೆಲ್ಲ ಕುಟುಂಬಸ್ಥರುಗಳು, ರಾಜಕಾರಣಿಗಳ ಕುಟುಂಬಸ್ಥರುಗಳು. ಅವರು ಸುಮ್ಮನೆ ಬಂದು ಆ ಸೀಟಲ್ಲಿ ಕೂತಿಲ್ಲ, ಕೋಟಿ ಸುರಿದು ಬಂದಿರೋದು. ಎಲ್ಲಿಂದ ಬರ್ತದ ಕೋಟಿ ದುಡ್ಡು? ರಿಕವರಿ ಮಾಡ್ಬೇಕು ಅವರು ಆ ಸೀಟಿಗೆ ಬಂದ್ಮೇಲೆ. ಎಲ್ಲ ಕಿತ್ಕೊಂತೀನೋ ನನ್ನ ಮಕ್ಳೇ ಅದ್ರಲ್ಲಿ ಕೂತಿರೋರು ಅಂತ ನನ್ನ ಮಕ್ಳ ಹತ್ರ ಹೋಗಿ ಗೋಗರ್ಕೊಂಡು ನಿಂತ್ಕೊಂತೀರ. ಏನು ಬದಲಾವಣೆ ಮಾಡಬೇಕು ಅದು ಮಾಡಕ್ಕೆ ರೆಡಿ ಇಲ್ಲ. ಇಂಥ ಪ್ರಯೋಜನ ಬರ್ದಿರೋ ಕೆಲಸಗಳು ಮಾಡ್ಕೊಂಡು ಹೋರಾಟ ಮಾಡಬೇಕು ಅಂತೀರಾ. ಎನಿವೇ ಬ್ರದರ್ಸ್, ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನನ್ನ ಮಾಹಿತಿಗಳನ್ನ ನಾನು ಹೇಳಿದ್ದೀನಿ. ಇರೋದು ಇಷ್ಟೇ ನನ್ನ ಪ್ರಕಾರ. ನೋಡೋಣ ಗೈಡ್ಲೈನ್ಸ್ ಏನೇನು ಬರುತ್ತೋ ನೋಡ್ಕೊಳ್ಳಿ. ಇನ್ನೂ ಬೈಕ್ ಟ್ಯಾಕ್ಸಿ ಇದು ಸರಿ ಇಲ್ಲ, ಇದು ಹಂಗೆ ಹಿಂಗೆ ಅನ್ಕೊಳ್ಳೋ ಬದಲು ಮೀಟರ್ ಹಾಕೊಂಡು ದುಡೀರಿ, ಎಲ್ಲ ಒಳ್ಳೇದಾಗ್ತದೆ.